ಇದ್ಯಾಕೆ ಬಾಸ್ ನಿಲ್ಸ್ಬಿಟ್ರಿ? ಈ ಮನೆ ಬಿಟ್ಟು ಯಾವಾಗ ಹೋಗ್ತೀಯ? ಅನ್ಕೊಂಡೆ ನೀನು ಇಷ್ಟು ನೈಸಾಗಿ ಮಾತಾಡೋನಲ್ವಲ್ಲ ನನ್ನ ಹತ್ರ ಅಂತ. ರೌಂಡ್ ಬೇರೆ ಕರ್ಕೊಂಬಂದಿದ್ಯಾ, ಇಷ್ಟು ಬೇಗ ವಿಷಯಕ್ಕೆ ಬಂದ್ಬಿಟ್ಯಾ? ಗುಡ್. ನೋಡು, ತಲೆ ಹರಟೆ ಬೇಡ. ಯಾವಾಗ ಹೋಗ್ತೀಯ ಅಷ್ಟು ಮಾತ್ರ ಹೇಳು. ನೀನೇ ಕರ್ಕೊಂಬಂದಿರೋದು, ನೀನು ಯಾವಾಗ ಕಳಿಸ್ಕೊಡ್ತೀಯ ಅವಾಗ ಹೋಗ್ತೀನಿ. ಸರಿ, ಹಾಗಾದ್ರೆ ಈಗಲೇ ಹೊರಡು. ನಮ್ಮ ಮನೆ ಕಡೆ ತಲೆ ಹಾಕೂಡ ಮಲಗಬಾರ್ದು. ಸಮಾಧಾನ ಬಾಸ್, ನಾನೇನು ನಿಮ್ಮ ಮನೆಗೆ ಬಿಟ್ಟಿ ಚಾಕ್ರಿ ಮಾಡಕ್ಕೆ ಬಂದಿಲ್ಲ. 10 ಲಕ್ಷ ಸಂಬಳಕ್ಕೆ ಕೂಲಿಗೆ ಬಂದಿದ್ದೀನಿ. ಕಾಸು ಎಣ್ಸು, ರೈಟ್ ಹೇಳಿ. ನೋಡು, ಇದು ದೊಡ್ಡ ಕಾಡು. ಇಲ್ಲಿ ಹುಲಿ, ಸಿಂಹ, ಆನೆ ಎಲ್ಲ ಇದೆ ಅಂತ ನಮ್ಮ ಅಜ್ಜಿ ಹೇಳ್ತಾ ಇದ್ರು. ಸ್ವಲ್ಪ ಥ್ರಿಲ್ಲಿಂಗ್ ಆಗಿರ್ಲಿ ಅಂತ ನಾನಿನ್ನ ಇಲ್ಲಿ ಕರ್ಕೊಂಡು ಬಂದೆ. ಇಲ್ಲಿಗೆ ಬರೋ ಬದಲು ಮನೆ ಸುತ್ತನೇ ಸುತ್ತಾಡ್ಕೊಂಡು ಇರ್ಬೋದಿತ್ತಲ್ವಾ? ಎಷ್ಟು ಅಂತ ಮನೆ ಹತ್ರ ಸುತ್ತಾಡೋಕ್ಕಾಗುತ್ತೆ? ನೋಡು, ಇಲ್ಲಿನ ಪರಿಸರ ನೋಡು, ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ? ನಾನಂತೂ ಇಲ್ಲಿನ ಪ್ರತಿ ಮರದ ಜೊತೆ ಮಾತಾಡ್ತೀನಿ. ಹಾ, ಮರ್ತೇ ಹೋಗಿತ್ತು, ನಂದೊಂದು ಫೇವ್ರೆಟ್ ಮರ ಇದೆ ಅಲ್ಲಿ, ಅದ್ರ ಜೊತೆ ಮಾತಾಡ್ಕೊಂಡ್ ಬರ್ತೀನಿ. ದುಡ್ಡು ತಾನೆ ತಲುಪತ್ತೆ. ದುಡ್ಡು ಬಗ್ಗೆ ಯೋಚನೆ ಮಾಡಕ್ಕೆ ಹೋಗ್ಬೇಡ. ಆದರೆ ಮೊದಲಿನ ಕಳ್ಚ್ಕೊ ಅಷ್ಟೇ. ಅಲ್ಲ, ನಾನಾಗೆ ನಿಮ್ಮ ಸಾವಾಸ ಬೇಡ ಅಂತ ಇಲ್ಲಿಂದ ಹೊರಟವನು. ತಿರ್ಗಾ ಕಟ್ಟ ಹಾಕಿ ಇಟ್ಕೊಂಡ್ರಿ. ಈಗ ಕಾಸು ಬರೋ ಹೊತ್ತಿಗೆ ಆಟ ಶುರು ಹಚ್ಕೊಂಡಿದ್ದೀರ ಅಪ್ಪ ಮಕ್ಕಳಿಬ್ರು. ಇದೆಲ್ಲ ಬೇಡಮ್ಮ. ಅಲ್ಲ ಅಲ್ಲ ಅಲ್ಲ, ಎಕ್ಸ್ಕ್ಯೂಸ್ ಮೀ, ನೇಚರ್ಗೊಂದು ಕಾಲ್ ಮಾಡ್ಬಿಟ್ಟು ಬರ್ತೀನಿ. ಇಲ್ಲ ನಿಂತ್ಕೊಂಡಿರು. ದುಷ್ಯಂತ್, ದುಷ್ಯಂತ್ ನಿಂತ್ಕೊಳ್ಳೋ. ದುಷ್ಯಂತ್, ಗೊತ್ತಿಲ್ಲದೆ ಇರೋ ಜಾಗದಲ್ಲಿ ಕರ್ಕೊಂಬಂದು ಬಿಟ್ಟು ಹೋಗ್ತಿದ್ಯಲ್ಲ, ಇರ್ಲೆ. ನಿನಗೂ ಮರಗಳ ಜೊತೆ ಮಾತಾಡೋ ಅಭ್ಯಾಸ ಇದೆಯಾ? ಸರಿ, ಬೇಗ ಬಾ. ಹಾ, ಬರ್ತೀನಿ, ಬೇಗ ಬರ್ತೀನಿ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನ್ ಸೋಲೋದ್ ಬೇಡ, ನಾನೇ ಸೋಲ್ತೀನಿ, ನೀನ್ ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೆ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ.
ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬರ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದೀಯಾ? ಶಿವನೇ ಶಂಭುಲಿಂಗ, ನಿನ್ನ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್